ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು ಭೂಮಿಕವ್ರ ಬಗ್ಗೆ ಯೋಚನೆ ಮಾಡ್ತಾ ಕಣ್ಣೀರಾಗ್ತಾ ಕೂತಿರ್ತಾರೆ. ಅಲ್ಲಿಗೆ ಮಿಂಚು ಬರ್ತಾಳೆ. ಪಾಪ ಎಲ್ಲರೂ ಕೂಡ ನನ್ನ ಲಕ್ಕಿ ಲಕ್ಕಿ ಅಂತ ಹೇಳ್ತಾರೆ. ಆದರೆ ನಾನು ಎಷ್ಟು ಅನ್ಲಕ್ಕಿ ಅಲ್ವಾ. ಕೊನೆಗೂ ಆಕಾಶ್ ಮತ್ತು ಮ್ಯಾಮ್ ಇಬ್ಬರು ಕೂಡ ನನ್ನನ್ನು ಬಿಟ್ಟು ಹೋಗೇ ಬಿಟ್ಟರು. ಅಲ್ಲ ಪಾಪ, ನೀವು ಯಾವಾಗಲೂ ಹೇಳ್ತಿರ್ತೀರ ಗೊತ್ತಾ, ನಾವು ಮನಸಾರೆ ಕೈ ಮುಗಿದು ದೇವ್ರ ಹತ್ರ ಏನೇ ಬೇಡ್ಕೊಂಡ್ರೂ ಕೂಡ ಅದು ಆಗುತ್ತೆ ಅಂತ. ನಾನಿವಾಗ ದೇವ್ರ ಹತ್ರ ಕೈ ಮುಗಿದು ಬೇಡ್ಕೊತೀನಿ, ಆಕಾಶ್ ಮತ್ತು ಮ್ಯಾಮ್ ಇಬ್ಬರು ಕೂಡ ವಾಪಸ್ ಬರಬೇಕು ಅಂತ. ಪಾಪ ನನಗೆ ಆಕಾಶ್ ಬೇಕು ಪಾಪ, ಅವನ ಜೊತೆ ನಾನು ಆಟ ಆಡಬೇಕು, ಅವನಿಲ್ಲದೆ ನನ್ನ ಕೈಲಿ ಇರೋಕ್ಕಾಗಲ್ಲ ಪಾಪ ಅಂತ ಹೇಳಿ ದೇವರಿಗೆ ಕೈ ಮುಗಿತಿರ್ತಾಳೆ. ಅದನ್ನು ನೋಡಿ ಗೌತಮ್ ಅವ್ರಿಗೂ ತುಂಬಾ ಬೇಜಾರಾಗುತ್ತೆ. ಮತ್ತೆ ಇಲ್ಲಿ ಲಕ್ಷ್ಮೀಕಾಂತ್ ಅವರು, ಆನಂದಪ್ಪ ನಾವಿನ್ನ ತಡ ಮಾಡಬಾರ್ದು, ನಮ್ಮ ಹತ್ರ ಸಮಯ ಇಲ್ಲ. ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಒಂದು ಹಾಕೋ ಹಾಗೆ ಮಾಡಬೇಕು, ಅವರಿಬ್ಬರು ಯಾವುದೇ ಕಾರಣಕ್ಕೂ ಬೇರೆ ಆಗಬಾರ್ದು. ಅಲ್ಲ ಆನಂದಪ್ಪ, ಅಷ್ಟಕ್ಕೂ ಗೌತಮ್ ನಮಗೆ ಎಷ್ಟೆಲ್ಲ ಮಾಡಿದ್ದಾನೆ, ಅವನ ಇಡೀ ಆಯುಷನ್ನೇ ನಮಗೋಸ್ಕರ ಸವಿಸ್ಬಿಟ್ಟಿದ್ದಾನೆ. ಅಂಥದ್ರಲ್ಲಿ ಅವನು ಮತ್ತು ಅವನ ಹೆಂಡ್ತಿನ ನಮ್ಮ ಕೈಲಿ ಒಂದು ಮಾಡೋಕ್ಕಾಗ್ತಿಲ್ವಲ್ಲ. ಅಷ್ಟು ಸಾಲದು ಅಂತ ಅವನ ಹೆಂಡ್ತಿನ ವಾಪಸ್ ಕೊಡ್ಸೋಕ್ಕೂ ನಮ್ಮ ಕೈಲಿ ಆಗ್ತಿಲ್ಲ. ನಮ್ಮದು ಒಂದು ಬದುಕ ಆನಂದಪ್ಪ. ಅಲ್ಲ, ಗೌತಮ್ಮು ಏನು ತಪ್ಪು ಮಾಡಿದ್ದಾನೆ ಅಂತ ದೇವರು ಅವನ ವಿಷಯದಲ್ಲಿ ಇಷ್ಟೆಲ್ಲ ಪಕ್ಷಪಾತ ಮಾಡ್ತಿದ್ದಾನೆ, ಇದು ಅನ್ಯಾಯದ ಪರಮಾವಧಿ ಅಂತ ಬೇಜಾರಿಂದ ಹೇಳ್ತಾರೆ. ಆಗ ಮಲ್ಲಿ ಕೂಡ, ಅಕ್ಕವರು ಯಾಕೆ ಇಷ್ಟೊಂದು ಹಠ ಮಾಡ್ತಾರೆ ಅಂತಲೇ ಅರ್ಥ ಆಗೋದಿಲ್ಲ, ಅವರು ಒಂದು ಸರಿ ನಿರ್ಧಾರ ತಗೊಂಡ್ರೆ ಅದನ್ನು ಬದಲಾಯಿಸೋದೇ ಇಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತರು, ಆನಂದಪ್ಪ ನಮಗಿನ್ನೂ ಅವಕಾಶ ಇದೆ, ನಾವು ತಡ ಮಾಡಬಾರ್ದು, ಈಗಲೇ ಹೋಗಿ ನಾವು ಭೂಮಿಕಾನ ತಡಿಬೇಕು, ಬಾ ಹೋಗಿ ಭೂಮಿಕಾ ಹತ್ರ ಮಾತಾಡೋಣ ಅಂತ ಹೇಳ್ತಾರೆ. ಆಗ ಆನಂದವರು, ಅಂಕಲ್ ಹೋಗಿ ಅತ್ತಿಗೆ ಹತ್ರ ಏನು ಅಂತ ಮಾತಾಡ್ತೀರಾ, ಮಲ್ಲಿ ಹೇಳಿದಾಗೆ ಅತ್ತಿಗೆ ಒಂದು ಸರಿ ನಿರ್ಧಾರ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದನ್ನು ಬದಲಾಯಿಸೋದಿಲ್ಲ, ನಾವು ಬಂಡೆ ಕಲ್ಲನ್ನ ಬೇಕಾದರೂ ಕರಗಿಸ್ಬೋದು, ಆದರೆ ಅತ್ತಿಗೆ ಮನಸ್ಸನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋಕ್ಕಾಗೋದಿಲ್ಲ. ಅವರು ಒಂದು ಸರಿ ಮುಂದೆ ಇಟ್ಟಿರೋ ಹೆಜ್ಜೆನ ಯಾವುದೇ ಕಾರಣಕ್ಕೂ ಹಿಂದೆ ತಗೊಳ್ಳೋದಿಲ್ಲ, ನಾವೇನು ಮಾತಾಡಿದ್ರೂ ಕೂಡ ಅವ್ರ ಮುಂದೆ ವೇಸ್ಟೇ, ನನಗಂತೂ ಓಪ್ಸೇ ಇಲ್ಲ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಆನಂದಪ್ಪ ಹೀಗಂದರೆ ಹೀಗೆ, ಪಾಪ ಗೌತಮ್ಗೆ ನನ್ನಿಂದ ಎಷ್ಟೆಲ್ಲ ಅನ್ಯಾಯ ಆಗಿದೆ. ಚಿಕ್ಕ ವಯಸ್ಸಲ್ಲಿ ಅವನನ್ನು ಅವ್ರ ತಾಯಿಯಿಂದ ದೂರ ಮಾಡಿದೆ, ನಾನು ಮಾಡಿದ ಕೆಲಸದಿಂದ ಭಾಗ್ಯಕ್ಕ ಮನೆ ಬಿಟ್ಟು ಹೋಗೋ ಥರ ಆಯಿತು. ನಾನು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ, ಆಕ್ಸಿಡೆಂಟ್ ಮಾಡಿಸಿ ಅವ್ರನ್ನ ಸಾಯಿಸಬೇಕು ಅಂತ ಅಂದ್ಕೊಂಡೆ, ಅದರಿಂದ ಅವ್ರಿಗೆ ಬುದ್ಧಿಭ್ರಮಣೆ ಆಯಿತು. ಎಷ್ಟೋ ವರ್ಷಗಳ ಕಾಲ ಜೀವಂತ ಶವದ ಥರ ಭಾಗ್ಯಕ್ಕ ಬದುಕಿದ್ದಾರೆ ಆನಂದಪ್ಪ. ಅದು ಅಲ್ಲದೆ ಚಿಕ್ಕ ವಯಸ್ಸಲ್ಲಿ ಅವನಿಗೆ ತಾಯಿ ತುತ್ತು ಸಿಗಲಿಲ್ಲ, ಬೆಳೆದ ಮೇಲೆ ತಂದೆ ಹೆಗ್ಲು ಕೂಡ ಸಿಗಲಿಲ್ಲ, ಚಿಕ್ಕ ವಯಸ್ಸಲ್ಲೇ ತಂದೆನೂ ಕೂಡ ಕಳ್ಕೊಂಬಿಟ್ಟ. ನನ್ನಿಂದ ಅವನಿಗೆ ಆಗಬಾರ್ದೆಲ್ಲ ಆಗೋಗಿದೆ ಆನಂದಪ್ಪ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ, ನಾನಿನ್ನೂ ಬದುಕಿರ್ಬೇಕಾ ಅಂತ ನನಗೆ ಅನ್ನಿಸ್ತಿದೆ, ತುಂಬ ನೊಂದಿರೋ ಜೀವ ಅದು ಅಂತ ಹೇಳ್ತಾರೆ. ಆಗ ಆನಂದವರು, ಅಂಕಲ್ ಯಾಕೆ ಈಗ ಅದು ಆ ಥರ ಎಲ್ಲ ಮಾತಾಡ್ತಿದ್ದೀರಾ, ಪರವಾಗಿಲ್ಲ ಸುಮ್ಮನಿರಿ ಅಂತ ಹೇಳ್ತಾರೆ. ಆಗ ಏನಪ್ಪ ಮಾಡೋದು, ನಾನು ಮಾಡಿರೋ ಕರ್ಮದ ಹೊರೆ ನನ್ನ ಹೆಗ್ಲ ಮೇಲೆ ಇದೆ ಅಲ್ವಾ, ಅದನ್ನು ಸ್ವಲ್ಪನಾದರೂ ಕಮ್ಮಿ ಮಾಡ್ಕೊಬೇಕು ಅಂತಂದರೆ ಗೌತಮ್ ಮತ್ತು ಭೂಮಿಕಾ ಇಬ್ಬರೂ ಕೂಡ ನಾನು ಒಂದು ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಅದು ಕೂಡ ಆಗಲಿಲ್ಲ. ನನ್ನ ಹೆಗ್ಲ ಮೇಲೆ ಇರೋ ಅಂಥ ಹೊರೆ ಕೂಡ ಕಮ್ಮಿ ಆಗಲೇ ಇಲ್ಲ. ಅದು ಕಮ್ಮಿ ಆಗಬೇಕು ಅಂದರೆ ನಾನು ಬದುಕಿರೋವರೆಗೂ ಗೌತಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡಲೇಬೇಕು. ನಮ್ಮಿಂದಾಗಿ ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಅಸಹಾಯಕತೆ ಇದೆ ಅಲ್ವಾ ಆನಂದಪ್ಪ, ಅದು ತುಂಬಾ ಕೆಟ್ಟದು, ಅದು ನಮ್ಮನ್ನು ತುಂಬಾ ಕಾಡುತ್ತೆ. ಏನು ಮಾಡೋದು, ನನ್ನ ಕೈಲಿಂದ ಗೌತಮ್ಗೆ ಏನೂ ಒಳ್ಳೇದು ಮಾಡೋಕ್ಕಾಗ್ತಿಲ್ಲ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ನಾನಿನ್ನೂ ಬದುಕಿದ್ದೀನ, ನಂದು ಒಂದು ಬದುಕ ಅಂತ ನನಗೆ ಅನ್ನಿಸ್ತಿದೆ ಅಂತ ಬೇಜಾರಿಂದ ಹೇಳ್ತಾರೆ. ಆಗ ಆನಂದವರು, ಅಂಕಲ್ ಯಾಕೆ ಹೀಗಾಗೆಲ್ಲ ಮಾತಾಡ್ತಿದ್ದೀರಾ, ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯದು ಮಾಡ್ತಾನೆ ಇದ್ದೀರಾ ಅಲ್ವಾ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತವ್ರು, ಆನಂದಪ್ಪ ಗೌತಮ್ನ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತಪ್ಪ, ಪಾಪ ಅವನು ಯಾರನ್ನೆಲ್ಲ ನಂಬಿದ್ನೋ ಪ್ರತಿಯೊಬ್ಬರು ಕೂಡ ಅವನಿಗೆ ಮೋಸ ಮಾಡಿದವ್ರೆ, ಬೆನ್ನಿಂದೆ ಚೂರಿ ಹಾಕ್ದವ್ರೆ. ಹಾಗೆ ನೋಡೋಕೆ ಹೋದರೆ ಗೌತಮ್ಗೆ ಮೋಸ ಮಾಡದೇ ಇರೋ ಒಂದೇ ಒಂದು ಜೀವ ಅಂದರೆ ಅದು ಭೂಮಿಕಾ ಮಾತ್ರ. ಒಂದು ಲೆಕ್ಕದಲ್ಲಿ ಭೂಮಿಕಾ ಗೌತಮ್ ಪಾಲಿಗೆ ಸಂಜೀವಿನಿ ಅಂತಲೇ ಹೇಳ್ಬೋದು. ಆದರೆ ಏನು ಮಾಡೋದು, ಭೂಮಿಕಾ ಕೂಡ ಅವನ ಜೊತೆ ಉಳಿಲಿಲ್ವಲ್ಲ. ಗೌತಮ್ಗೆ ಆಗಿದ್ದು 2 ಮಗು, ಆದರೆ ಮೊದಲನೇ ಮಗು ಸತ್ತೋಯ್ತು, 2ನೇ ಮಗು ಪ್ರೀತಿನೇ ಅವನಿಗೆ ಸಿಗಲಿಲ್ಲ. ಈಗ ಸತ್ತೋಗಿರೋ ಮಗು ಬದುಕಿದೆ ಅನ್ನೋ ವಿಷಯ ಗೊತ್ತಾಗಿ ನೀವು ಅದನ್ನು 5 ವರ್ಷಗಳಿಂದ ಹುಡುಕ್ತಾನೆ ಇದ್ದೀರಾ, ಆದರೆ ಏನು ಮಾಡೋದು, ಆ ಹುಡುಕಾಟ ಒದ್ದಾಟ ಕೊನೆಗೂ ನಿಲ್ಲೇ ಇಲ್ಲ, ಅವನಿಗೆ ನೆಮ್ಮದಿನೇ ಇಲ್ದಂಗೆ ಆಯ್ತಲ್ಲ ಅಂತ ಹೇಳ್ತಾರೆ. ಲಕ್ಷ್ಮೀಕಾಂತ್ ಅವ್ರ ಮಾತು ಕೇಳಿ ಮಲ್ಲಿಗೆ ಗಾಬರಿ ಆಗುತ್ತೆ. ಅಂಕಲ್ ನೀವೇನು ಹೇಳ್ತಿದ್ದೀರಾ, ಮಗುನ ಹುಡುಕ್ತಿದ್ದಾರಾ ಅಂತ ಕೇಳ್ತಾರೆ. ಆಗ ಆನಂದವರು,
ಹೌದಮ್ಮ, ಗೆಳೆಯ ಅವತ್ತಿಂದ ಇವತ್ತಿನವರೆಗೂ ಆ ಮಗುನ ಹುಡುಕ್ತಾನೆ ಇದ್ದಾನೆ ಅಂತ ಹೇಳ್ತಾರೆ. ಆಗ ಮಲ್ಲಿ ಅವ್ರು ನೋಡಿದ್ರೆ ಆ ಮಗು ಸತ್ತೋಗಿದೆ ಅಂತ ಹೇಳಿದ್ರು, ನೀವು ನೋಡಿದ್ರೆ ಆ ಮಗು ಬದುಕಿದೆ ಹುಡುಕ್ತಿದ್ದೀವಿ ಅಂತ ಹೇಳ್ತಿದ್ದೀರಾ, ಸರಿಯಾಗಿ ಹೇಳಿ ಇದರಲ್ಲಿ ಯಾವ ಸತ್ಯ ಅಂತ ಕೇಳ್ತಾರೆ. ಆಗ ಆನಂದವರು ಆ ಮಗು ಬದುಕಿದೆ ಅನ್ನೋದೇ ಸತ್ಯ, ಆದರೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದೇ ಒಂದು ದೊಡ್ಡ ರಹಸ್ಯ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ಮಲ್ಲಿ ಆನಂದಣ್ಣ, ಈ ವಿಷಯನ ಇಷ್ಟು ವರ್ಷ ನಮಗೆ ಯಾಕೆ ಹೇಳಿರಲಿಲ್ಲ, ಅಕ್ಕವ್ರಿಗೆ ಇನ್ನೊಂದು ಮಗು ಆಗಿದೆ ಅನ್ನೋ ವಿಷಯನ ಭಾವನವರು ಮುಚ್ಚಿಟ್ರು ಅನ್ನೋ ಒಂದು ಕೋಪ ಅಕ್ಕವ್ರಿಗೆ ಇತ್ತು. ಆದರೆ ಇವಾಗ ಆ ಮಗು ಬದುಕಿದೆ, ನೀವು ಅದನ್ನು ಇನ್ನೂ ಹುಡುಕ್ತಿದ್ದೀರಾ ಅಂತ ಗೊತ್ತಾದರೆ ನಾವು ಅಕ್ಕವ್ರನ್ನ ಹೋಗೋದ್ರಿಂದ ತಡಿಬೋದು. ಇರಿ, ಈಗಲೇ ನಾನು ಅಕ್ಕವ್ರಿಗೆ ಫೋನ್ ಮಾಡಿ ಅವ್ರನ್ನ ಹೋಗದಿರೋ ಥರ ತಡಿತೀನಿ ಅಂತ ಹೇಳಿ ಭೂಮಿಕಾ ಅವ್ರಿಗೆ ಫೋನ್ ಮಾಡ್ತಾರೆ. ಅವರು ಫೋನ್ ರಿಸೀವ್ ಮಾಡಿ ಹೇಳು ಮಲ್ಲಿ ಅಂತ ಕೇಳ್ತಾರೆ. ಅಕ್ಕವ್ರೆ, ಈಗಿಂದ ಈಗಲೇ ನೀವು ಎಲ್ಲೇ ಇದ್ದರೂ ಕೂಡ ಕಾರ್ನ ಸೈಡ್ಗೆ ಹಾಕಿ ನನಗೆ ಲೊಕೇಶನ್ನ ಶೇರ್ ಮಾಡಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಮಲ್ಲಿ ನಾವು ಕ್ಯಾಬಲ್ಲಿ ಹೋಗ್ತಿದ್ದೀವಿ ಅಂಥ ವಿಷಯ ಏನು ಅಂತ ಕೇಳ್ತಾರೆ. ಆಗ ಮಲ್ಲಿ, ಪ್ಲೀಸ್ ಅಕ್ಕವ್ರೆ, ಜಾಸ್ತಿ ಪ್ರಶ್ನೆ ಮಾಡಬೇಡಿ, ಏನು ಅನ್ನೋದನ್ನ ನಾನು ಅಲ್ಲೇ ಬಂದು ಹೇಳ್ತೀನಿ, ದಯವಿಟ್ಟು ಕಾರ್ನ ಸೈಡ್ಗೆ ಹಾಕ್ಸಿ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಸರಿ ಮಲ್ಲಿ ಅಂತ ಹೇಳಿ ಡ್ರೈವರ್ಗೆ ಹೇಳಿ ಕಾರ್ನ ಸೈಡ್ಗೆ ಹಾಕ್ಸಿ ಲೊಕೇಶನ್ನ ಮಲ್ಲಿಗೆ ಶೇರ್ ಮಾಡ್ತಾರೆ. ಮತ್ತೆ ಇಲ್ಲಿ ಜೇಡಿ ಸ್ವಿಮ್ ಮಾಡ್ತಾ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಈ ದಿವಾನ್ ಸಾಮ್ರಾಜ್ಯಕ್ಕೆ ನಾನೇ ಕಿಂಗ್, ಇನ್ಮುಂದೆ ಈ ಆಸ್ತಿ ಅಲ್ಲ ನಂದೇ, ನನ್ನ ತಡೆಯೋರು ಯಾರೂ ಇಲ್ಲ ಅಂತ ಹೇಳ್ತಾ ಜೋರಾಗಿ ನಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ದಿಯಾ ಅಲ್ಲಿಗೆ ಬರ್ತಾರೆ. ಜೈ, ಏನಿವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ, ಏನಾಯ್ತು ಅಂತ ಕೇಳ್ತಾರೆ. ಬೇಬಿ, ಈಗ ಬಂದ ನೀನು, ನಾನು ಇಷ್ಟೊಂದು ಖುಷಿಯಾಗಿದ್ದೀನಿ ಅಂದರೆ ದೊಡ್ಡದಾಗಿ ನನಗೆ ಗೆಲುವು ಸಿಕ್ಕಿದೆ ಅಂತ ಅರ್ಥ. ಇಡೀ ದಿವಾನ್ ಸಾಮ್ರಾಜ್ಯಕ್ಕೆ ನಾನೇ ಕಿಂಗ್, ಇನ್ಮುಂದೆ ನನ್ನ ಹೇಳೋರು ಕೇಳೋರು ಯಾರು ಇರೋದಿಲ್ಲ ಅಂತ ಹೇಳ್ತಾರೆ. ಜೈ, ಏನು ಹೇಳ್ತಿದ್ದೀರ ನೀವು ಅಂತ ದಿಯಾ ಕೇಳ್ತಾರೆ. ಆಗ ಜೇಡಿ, ಹೌದು ಬೇಬಿ, ನಿನಗೆ ವಿಷಯ ಗೊತ್ತಿಲ್ಲ ಅಲ್ವಾ, ನಿನ್ನೆ ಆ ಬ್ಲಡಿ ಭೂಮಿಕಾ ಮತ್ತು ರೂರಲ್ ಕೋಟ ಮಲ್ಲಿ ಬಂದಿದ್ರು, ಅವ್ರ ಹತ್ರ ಎಲ್ಲ ಪೇಪರ್ಸ್ಗೂ ಸೈನ್ ಮಾಡಿಸ್ಕೊಂಡಿದ್ದೀನಿ, ಇನ್ಮುಂದೆ ಈ ಸಾಮ್ರಾಜ್ಯಕ್ಕೆ ನಾನೇ ಕಿಂಗ್ ಅಂತ ಹೇಳ್ತಾರೆ. ದಿಯಾಗೆ ಖುಷಿಯಾಗುತ್ತೆ. ಹೌದಾ, ಇಷ್ಟೆಲ್ಲ ಆಯಿತಾ, ಮತ್ತು ಆ ಮಲ್ಲಿ ಹತ್ರ ಡಿವೋರ್ಸ್ ಪೇಪರ್ಸ್ಗೂ ಸೈನ್ ಹಾಕ್ಸ್ಕೊಂಡಿದ್ದೀರ ತಾನೆ ಅಂತ ಕೇಳ್ತಾರೆ. ಇಲ್ಲ ಬೇಬಿ ಅಂತ ಜೇಡಿ ಹೇಳ್ತಾರೆ. ಯಾಕೆ ಜೈ ಹೀಗೆ ಮಾಡ್ತಿದ್ದೀರಾ, ನೆನ್ನೆ ಆ ಮಲ್ಲಿ ಇಲ್ಲಿಗೆ ಬಂದಿದ್ಲಲ್ವಾ, ಅವಳ ಹತ್ರ ಸೈನ್ ಮಾಡಿಸ್ಕೊಂಡಿದ್ದಿದ್ರೆ ನಾವಿಬ್ಬರು ನೆಮ್ಮದಿಯಾಗಿರ್ಬೋದಾಗಿತ್ತು ತಾನೆ ಅಂತ ಹೇಳ್ತಾರೆ. ಬಿಡು ಬೇಬಿ, ನೀನೇನು ಯಾವಾಗಲೂ ಅದ್ರ ಬಗ್ಗೆನೇ ಜಪ ಮಾಡ್ತಾ ಇರ್ತೀಯ, ನಾನೇನಾದರೂ ಅವಳಿಗೆ ಡಿವೋರ್ಸ್ ಕೊಟ್ಟಿದ್ದೀನಿ ಅಂದರೆ ಅವಳು ನೆಮ್ಮದಿಯಾಗಿರ್ತಾಳೆ, ಡಿವೋರ್ಸ್ ಕೊಡದೆ ನಾನು ನೆಮ್ಮದಿಯಾಗಿದ್ದೀನಿ, ಅವಳು ನೆಮ್ಮದಿಯಾಗಿರಬಾರ್ದು, ಪ್ರತಿದಿನ ಪ್ರತಿ ಕ್ಷಣ ಅವಳು ನರಳಾಡಬೇಕು, ಅದನ್ನು ನೋಡಿ ನಾನು ಖುಷಿ ಪಡಬೇಕು, ಅಲ್ಲಿ ತನಕ ನನಗೆ ನೆಮ್ಮದಿ ಇಲ್ಲ, ಅದಕ್ಕೆ ನಾನು ಅವಳಿಗೆ ಡಿವೋರ್ಸ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ದಿಯಾಗೆ ಕೋಪ ಬರುತ್ತೆ. ಇವನೊಬ್ಬ ಅವಳಿಗೆ ಡಿವೋರ್ಸ್ ಕೊಡು ಅಂತ ನಾನು ಹೇಳಿದ್ರೆ ನನಗೆ ಉಪದೇಶ ಕೊಡೋದಕ್ಕೆ ಬರ್ತಾ ಇದ್ದಾನೆ, ಇವನನ್ನ ಬರ್ಬಾದ್ ಮಾಡೋ ತನಕ ನನಗೆ ನೆಮ್ಮದಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಸರ್ವಮಂಗಳ ಅವರು ಆನಂದ್ ಅವ್ರ ಮನೆಗೆ ಬರ್ತಾರೆ. ಎಲ್ರಿಗೂ ಖುಷಿಯಾಗುತ್ತೆ. ಅಮ್ಮ, ನೀವು ಬಂದಿದ್ದು ಖುಷಿ ಆಯಿತು ಅಂತ ಭಾಗ್ಯ ಹೇಳ್ತಾರೆ. ಅಪರ್ಣವರು ಅಜ್ಜಿಗೆ ಕಾಫಿ ತಂದು ಕೊಡ್ತಾರೆ. ಅವನೆಲ್ಲಿ ನನ್ನ ಇಲ್ಲಿಗೆ ಬರೋಕ್ಕೆ ಹೇಳಿ ಅವನು ಎಲ್ಲೋದ ಆಪ್ತ ಮಿತ್ರ ಅಂತ ಸರ್ವಮಂಗಳ ಕೇಳ್ತಾರೆ. ಆಗ ಅಪರ್ಣ, ಮುಖ್ಯವಾದ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ ಅಜ್ಜಿ ಅಂತ ಹೇಳ್ತಾರೆ. ಈಗಲೇ ಫೋನ್ ಮಾಡಿ ಅವನ್ನ ಬರೋಕ್ಕೆ ಹೇಳೋ, ಅವ್ನು ಬರಲಿ, ಅವನು ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಅಪರ್ಣವರು ಫೋನ್ ಮಾಡ್ತಾರೆ. ಆನಂದ್, ಎಲ್ಲಿದೆಯಾ ನೀನು, ಅಜ್ಜಿ ಮನೆಗೆ ಬಂದಿದ್ದಾರೆ, ನಿನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ನನಗೆ ಸ್ವಲ್ಪ ಕೆಲಸ ಇದೆ, ಬರೋದಕ್ಕೆ ಲೇಟ್ ಆಗುತ್ತೆ, ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ ನೀನು, ಪ್ರಾಬ್ಲಮ್ ಆಗಿದೆಯಾ, ಏನಾಗಿದೆ ಅಂತ ಅಪರ್ಣ ಕೇಳ್ತಾರೆ. ಆಗ ಆನಂದ್ ಎಲ್ಲ ವಿಷಯ ಹೇಳ್ತಾರೆ. ಹೌದಾ, ಇಷ್ಟೆಲ್ಲ ಆಗಿದೆಯಾ ಅಂತ ಅಪರ್ಣ ಕೇಳ್ತಾರೆ. ಆಗ ಆನಂದ್, ಹೌದು, ನನಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಆಗ ಭಾಗ್ಯವರು ಏನಾಯ್ತಂತೆ ಅಂತ ಕೇಳ್ತಾರೆ. ದೊಡ್ಡ ಸಮಸ್ಯೆ ಆಗಿದೆಯಂತೆ ಅಂತ ಅಪರ್ಣ ಹೇಳ್ತಾರೆ. ಏನಾಯ್ತಮ್ಮ, ಅದೇನು ಅಂತ ನೇರವಾಗಿ ಹೇಳು ಅಂತ ಸರ್ವಮಂಗಳ ಕೇಳ್ತಾರೆ. ಆಗ ಅಪರ್ಣವರು ಭೂಮಿಕಾ ವಿಷಯ ಎಲ್ಲ ಹೇಳ್ತಾರೆ. ಅಲ್ಲ, ಇವರಿಬ್ಬರಿಗೂ ಏನಾಗಿದೆ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಭೂಮಿಕಾ ಇಷ್ಟು ದಿನ ಎದುರುಗಡೆ ಮನೇಲೇ ಇದ್ಲು, ಈಗ ದೇಶ ಬಿಟ್ಟು ಹೋಗ್ತಾ ಇದ್ದಾಳೆ ಅಂದರೆ ಏನರ್ಥ, ಇವರಿಬ್ಬರು ಒಂದಾಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ, ಇಲ್ಲಿ ನೋಡಿದ್ರೆ ನಾವು ಅಂದ್ಕೊಂಡಾಗ ಏನೂ ಆಗ್ತಾನೆ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ. ಆಗ ಸರ್ವಮಂಗಳ, ಈ ಭೂಮಿಕಾಗೆ ಏನಾಗಿದೆ, ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ, ಅವಳು ಅಂಥವಳಲ್ಲ, ಅವಳು ಏನೇ ನಿರ್ಧಾರ ತಗೊಂಡ್ರು ಅದ್ರ ಹಿಂದೆ ಬಲವಾದ ಕಾರಣ ಇರುತ್ತೆ, ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತಾಳೆ, ಆದರೂ ಅವಳ ಮನಸ್ಸಲ್ಲಿ ಏನಿದೆ ಅನ್ನೋದು ಅರ್ಥ ಆಗ್ತಿಲ್ವಲ್ಲ, ಈಗ ಅವಳು ಏನಾದರೂ ಇಲ್ಲಿಂದ ಹೋದರೆ ಅವರಿಬ್ಬರನ್ನ ಹೇಗೆ ಒಂದು ಮಾಡೋದು ಅಂತ ಹೇಳ್ತಾರೆ. ಆಗ ಅಪರ್ಣ, ಭೂಮಿಕಾ ಬುದ್ಧಿವಂತೆ, ಎಲ್ಲ ತಿಳಿದಿರೋಳಾಗಿ ಅವಳು ಈ ರೀತಿ ನಡ್ಕೋತಾ ಇರೋದು ಸರಿಯಲ್ಲ ಅಂತ ಹೇಳ್ತಾರೆ. ಆಗ ಸರ್ವಮಂಗಳ, ಅವಳ ಮನಸ್ಸಲ್ಲಿ ಬೇರೆ ಏನೋ ಇದೆ, ಆದರೆ ಅದನ್ನು ಅವಳು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಈಗ ಏನು ಮಾಡೋದು, ಏನು ವಿಷಯ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳ್ತಾರೆ. ಭಾಗ್ಯ ಅವರೇನೋ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಮಲ್ಲಿ ಭೂಮಿಕಾ ಅವ್ರು ಇರೋ ಹತ್ರ ಬರ್ತಾರೆ. ಮಲ್ಲಿ, ಏನು ವಿಷಯ, ನೀನು ಯಾಕೆ ಇಲ್ಲಿಗೆ ಬಂದೆ,
ನನ್ನ ತಡಿಬೇಕು ಅಂತ ತಾನೇ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಮುಖ್ಯವಾದ ವಿಷಯ ಏನಿತ್ತು ಅಂತ ಕೇಳ್ತಾರೆ. ಅಕ್ಕೋರೆ ತುಂಬ ಮುಖ್ಯವಾದ ವಿಷಯ, ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳಿದ್ದು. ನಿಮ್ಮನ್ನು ತಡೆಯೋ ಉದ್ದೇಶ ನನಗಿಲ್ಲ, ನೀವು ಎಲ್ಲಿಗೆ ಬೇಕಾದರೂ ಹೋಗಿ, ನಿಮಗೆ ಒಂದು ಸತ್ಯ ಹೇಳಬೇಕಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಸತ್ಯನ? ಏನದು ಅಂತ ಭೂಮಿ ಕೇಳ್ತಾರೆ. ನಿಮ್ಮ ಹೆಣ್ಮಗು ಸತ್ತಿಲ್ಲ ಅಕ್ಕವ್ರೆ, ಬದುಕಿದೆ ಅಂತ ಹೇಳ್ತಾರೆ. ಇಲ್ಲ, ಸುಳ್ಳು, ಆ ಮಗು ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನನ್ನು ಹೋಗದೆ ಇರೋ ಹಾಗೆ ತಡಿಬೇಕು ಅಂತ ನೀನು ಈ ರೀತಿ ಸುಳ್ಳು ಹೇಳ್ತಾ ಇದೆಯಾ ಅಂತ ಭೂಮಿ ಹೇಳ್ತಾರೆ. ಆಗ ಮಲ್ಲಿ, ಅಕ್ಕೋರೆ ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ, ನಾನು ನಿಜ ಹೇಳ್ತಾ ಇದ್ದೀನಿ. ಬಾವ ಅವರು ಇಷ್ಟು ದಿನ ನಿಮ್ಮ ಜೊತೆ ಆ ಮಗುನು ಹುಡುಕ್ತಾ ಇದ್ರಂತೆ. ಮಗು ಸಿಕ್ಕಿದಿದ್ರೆ ಆ ಮಗುನ ತಂದು ನಿಮ್ಮ ಮುಂದೆ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಆದರೆ ಇನ್ನೂ ಮಗು ಸಿಕ್ಕಿಲ್ವಂತೆ. ನನಗೆ ಈ ವಿಷಯನ ಆನಂದಣ್ಣನೇ ಹೇಳಿದ್ದು ಅಂತ ಹೇಳ್ತಾರೆ. ಇಲ್ಲ ಮಲ್ಲಿ, ನೀನು ಸುಳ್ಳು ಹೇಳ್ತಾ ಇದೆಯಾ, ಮಗು ಬದುಕಿರೋದಕ್ಕೆ ಹೇಗೆ ಸಾಧ್ಯ ಅಂತ ಭೂಮಿ ಕೇಳ್ತಾರೆ. ಆಗ ಮಲ್ಲಿ, ಅಕ್ಕೋರೆ ನಿಮ್ಮ ಹತ್ರ ಸುಳ್ಳು ಹೇಳೋ ಅಂಥದ್ದು ಏನಿದೆ ಹೇಳಿ, ನಾನು ಯಾಕೆ ಸುಳ್ಳು ಹೇಳಿ? ಆನಂದಣ್ಣ ನನಗೆ ಸತ್ಯ ಹೇಳಿದ್ದು, ನಾನು ಅವ್ರಿಗೆ ಫೋನ್ ಮಾಡಿ ಕೊಡ್ತೀನಿ, ನೀವೇ ಮಾತಾಡಿ ಅಂತ ಹೇಳಿ ಆನಂದ್ ಅವ್ರಿಗೆ ಫೋನ್ ಮಾಡ್ತಾರೆ. ಆನಂದ್ ಅವರು ಫೋನ್ ರಿಸೀವ್ ಮಾಡ್ತಾರೆ. ಮಲ್ಲಿ, ಅದಕ್ಕೆ ಸಿಕ್ಕಿದ್ರಾ ಅಂತ ಕೇಳ್ತಾರೆ. ಹೌದು ಅಣ್ಣ, ಸಿಕ್ಕಿದ್ದಾರೆ, ನನ್ನ ಮುಂದೆನೇ ನಿಂತಿದ್ದಾರೆ. ಅವ್ರಿಗೆ ಸತ್ಯ ಹೇಳಿದ್ರು ಅವರು ನಂಬ್ತಾ ಇಲ್ಲ ಅಂತ ಹೇಳ್ತಾರೆ. ನೀವು ಮಾತಾಡಿ ಫೋನ್ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಭೂಮಿ ಫೋನ್ ತಗೋತಾರೆ. ಅದಕ್ಕೆ ನಿಮ್ಮ ಮಗು ಸತ್ತಿಲ್ಲ, ಬದುಕಿದೆ, ಆ ಮಗುನ ನಾವು ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗ ಭೂಮಿ, ಏನು ಹೇಳ್ತಿದ್ದೀರಾ, ಮಗು ಬದುಕಿರೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆಗ ಆನಂದ್, ಹೌದು ಅದಕ್ಕೆ ಮಗು ಬದುಕಿದೆ, ಆ ಮಗು ಬದುಕಿದೆ ಅಂತ ಗೊತ್ತಾದಾಗಿಂದ ನಾವು ಎಷ್ಟೇ ಬ್ಯುಸಿ ಇದ್ದರೂ ಮಗುನ ಹುಡ್ಕೋದನ್ನು ಮಾತ್ರ ಬಿಟ್ಟಿಲ್ಲ. ಮಗು ಸಿಕ್ಕಿದ್ರೆ ಗೆಳೆಯ ಮಗುನ ತಂದು ನಿಮ್ಮ ಮುಂದೆ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದ, ಆದರೆ ಮಗು ಇನ್ನೂ ಸಿಕ್ಕಿಲ್ಲ. ಈಗ ಮಗು ಬಗ್ಗೆ ಒಂದು ಮುಖ್ಯವಾದ ಲೀಡ್ ಸಿಕ್ಕಿದೆ. ಆ ಮಗು ಎಲ್ಲಿದೆ ಅಂತ ಗೊತ್ತಾಗಿದೆ. ಆ ಮಗು ಎಲ್ಲಿ ಕಳೆದೋಗಿತ್ತೋ ಆ ಜಾಗದಲ್ಲಿ ಒಂದು ಆಶ್ರಮ ಇತ್ತಂತೆ. ಮಗು ಸಿಕ್ಕಿರೋರು ಮಗುನ ತಗೊಂಡೋಗಿ ಆಶ್ರಮಕ್ಕೆ ಕೊಟ್ಟಿದ್ದಾರೆ. ಆದರೆ ಆಶ್ರಮದವರು ದುಡ್ಡಿನ ಆಸೆಗೋಸ್ಕರ ಮಗುನ ಮಾರ್ಕೊಂಡು ಬಿಟ್ಟಿದ್ದಾರೆ ಅದಕ್ಕೆ ಅಂತ ಹೇಳ್ತಾರೆ. ಭೂಮಿಗೆ ಬೇಜಾರಾಗುತ್ತೆ. ಏನು, ದುಡ್ಡಿಗೋಸ್ಕರ ಮಗುನೇ ಮಾರ್ಕೊಂಡು ಬಿಟ್ರ ಅವರು ಅಂತ ಕೇಳ್ತಾರೆ. ಮಲ್ಲಿಗೆ ಗಾಬರಿ ಆಗುತ್ತೆ. ಅಕ್ಕೋರೆ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಭೂಮಿ ಹೇಳ್ತಾ ಇರ್ತಾರೆ. ಇಲ್ಲಿಗೆ ಅಮೃತಧಾರೆ ಧಾರಾವಾಹಿಯ ಬುಧವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.